ಕೇರಳದ ವಿಧಾನಸಭೆ ಚುನಾವಣೆಯ ಪ್ರಚಾರ ತನ್ನ ಅಂತಿಮ ಹಂತವನ್ನು ತಲುಪಿದ್ದು ರಾಜ್ಯದ ಮತದಾರರು ಈಗ ಮೌನ ಪ್ರಚಾರದ ಅವಧಿಗೆ ಸಾಕ್ಷಿಯಾಗ್ತಿದ್ದಾರೆ. ಕಳೆದ 10 ವರ್ಷಗಳ ಎಲ್ಡಿಎಫ್ ಆಡಳಿತದ ಕುರಿತ ಜನಾದೇಶ ಹೇಗಿರಲಿದೆ ಎಂಬ ಕುತೂಹಲ ಒಂದು ಕಡೆಯಾದರೆ, ಅಧಿಕಾರ ಹಿಡಿಯಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ಯುಡಿಎಫ್ನ ತಂತ್ರಗಾರಿಕೆಗಳು ಮತ್ತೊಂದು ಕಡೆ ತೀವ್ರ ಸಂಚಲನ ಮೂಡಿಸಿವೆ. ಈ ಚುನಾವಣೆ ಅಭಿವೃದ್ಧಿಯ ಮಂತ್ರದ ಮೇಲೆ ನಡೀತಿದೆಯಾ ಅಥವಾ ವೈಯಕ್ತಿಕ ನಿಂದನೆಗಳು, ಕೋಮುವಾದಿ ಅಜೆಂಡಾಗಳು ಮತ್ತು ಪರಸ್ಪರ ಆರೋಪಗಳ ಸುಳಿಯಲ್ಲಿ ಸಿಲುಕಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಪಿಣರಾಯಿ ವಿಜಯನ್ ಅವರ ನೇತೃತ್ವಕ್ಕೆ 3ನೇ ಬಾರಿ ಅವಕಾಶ ಸಿಗಲಿದೆಯಾ ಅಥವಾ ಕೇರಳದ ಸಾಂಪ್ರದಾಯಿಕ ಪಲ್ಲಟದ ರಾಜಕೀಯಕ್ಕೆ ಜನ ಮರಳಲಿದ್ದಾರಾ ಅನ್ನೋದು ಸದ್ಯದ ಜಿಜ್ಞಾಸೆ. ಪ್ರವಾಹ ನಿರ್ವಹಣೆಯ ವೈಫಲ್ಯ ಮತ್ತು ಆಡಳಿತ ವಿರೋಧಿ ಅಲೆಗಳನ್ನು ಮೆಟ್ಟಿ ನಿಲ್ಲಲು ಎಲ್ಡಿಎಫ್ ಹೂಡಿರುವ ತಂತ್ರಗಳು ಎಷ್ಟು ಪರಿಣಾಮಕಾರಿ ಅನ್ನೋ ಪ್ರಶ್ನೆಯೂ ಇದೆ. ಚುನಾವಣಾ ಪ್ರಚಾರದ ಕೊನೆಯ ಕ್ಷಣಗಳಲ್ಲಿ ಎದುರಾಗಿರುವ ಪ್ರವಾಹಕ್ಕೆ ಸಂಬಂಧಿಸಿದ ಹೊಸ ಆರೋಪಗಳು ಕೇರಳ ರಾಜಕೀಯದಲ್ಲಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿವೆ. 2018ರ ಭೀಕರ ಪ್ರವಾಹ ಕೇವಲ ನೈಸರ್ಗಿಕ ವಿಕೋಪವಲ್ಲ, ಬದಲಿಗೆ ಅದು ಮನುಷ್ಯ ನಿರ್ಮಿತ ದುರಂತ ಎಂಬ ಗಂಭೀರ ಆರೋಪ ಆಡಿಯೋ ದಾಖಲೆಗಳ ಸಮೇತ ಹೊರಬಂದಿರೋದು ಆಡಳಿತಾರೂಢ ಎಲ್ಡಿಎಫ್ಗೆ ನುಂಗಲಾರದ ತುತ್ತಾಗಿದೆ. ಮ್ಯಾಥ್ಯೂ ಕುಳಲ್ನಾಡನ್ ಅವರು ಬಿಡುಗಡೆ ಮಾಡಿದ ಆಡಿಯೋದಲ್ಲಿ ಕಪ್ಪು ಮರಳು ಗಣಿಗಾರಿಕೆಯ ಹಿತಾಸಕ್ತಿಗಾಗಿ ಸ್ಪಿಲ್ ವೇಗಳನ್ನು ಸಮಯಕ್ಕೆ ಸರಿಯಾಗಿ ತೆರೆಯದೇ ಇದ್ದಿದ್ದು ಪ್ರವಾಹಕ್ಕೆ ಕಾರಣವಾಯಿತು ಅನ್ನೋ ಅಂಶ ಮತದಾರರಲ್ಲಿ ಸಂಶಯದ ಬೀಜ ಬಿತ್ತಿದೆ. ಈ ಆರೋಪ ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಿದ್ದ ಅಥವಾ ನಿಜವಾಗಿಯೂ ಗಂಭೀರವಾದ ಆಡಳಿತಾತ್ಮಕ ಲೋಪಗಳಿವೆಯಾ ಅನ್ನೋ ಚರ್ಚೆ ಮತಗಟ್ಟೆಗೆ ಹೋಗುವ ಮುನ್ನ ಜನರ ಮನಸ್ಸಿನಲ್ಲಿದೆ. ಮಾಜಿ ಸಚಿವರ ಆಡಿಯೋ ಕ್ಲಿಪ್ಗಳು ಪ್ರಚಾರದ ಕೊನೆ ಗಂಟೆಗಳಲ್ಲಿ ಬಿಡುಗಡೆಯಾಗಿರೋದು ಮತದಾರರ ನಿರ್ಧಾರದ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಈ ಬಾರಿಯ ಎಲ್ಡಿಎಫ್ ಪ್ರಚಾರದ ವೈಖರಿಯನ್ನು ಗಮನಿಸಿದ್ರೆ ಅಲ್ಲಿ ಪಿಣರಾಯಿ ವಿಜಯನ್ ಅವರ ಫೋಟೋನೇ ಎಲ್ಲ ಕಡೆ ರಾರಾಜಿಸುತ್ತಿದೆ. ಮೈತ್ರಿಕೂಟದ ಇತರ ನಾಯಕರಾದ ಬಿನೋಯ್ ವಿಶ್ವಂ ಅವರಂತಹ ಪ್ರಮುಖರ ಚಿತ್ರಗಳು ಪೋಸ್ಟರ್ಗಳಲ್ಲಿ ಕಾಣಿಸ್ತಿರೋದು ಎಡರಂಗದಲ್ಲಿ ಏಕ ವ್ಯಕ್ತಿ ನಾಯಕತ್ವದ ಉದಯವನ್ನ ಸೂಚಿಸುತ್ತಿದೆ. ಇದು ಕಮ್ಯುನಿಸ್ಟ್ ಪಕ್ಷದ ಸಾಂಪ್ರದಾಯಿಕ ಸಾಮೂಹಿಕ ನಾಯಕತ್ವದ ತತ್ವಕ್ಕೆ ವಿರುದ್ಧವಾಗಿದೆ ಎಂಬ ಟೀಕೆಗಳು ಕೇಳಿ ಬರ್ತಿವೆ. ರಾಹುಲ್ ಗಾಂಧಿ ಅವರು ತಮ್ಮ ಪ್ರಚಾರದಲ್ಲಿ ಈ ಅಂಶವನ್ನು ಪ್ರಸ್ತಾಪಿಸಿರೋದು ಯುಡಿಎಫ್ಗೆ ಹೊಸ ಬಲ ನೀಡಿದೆ. ಪಿಣರಾಯಿ ವಿಜಯನ್ ಅವರ ಆಡಳಿತ ಶೈಲಿ ಒಂದು ವರ್ಗದ ಜನರಿಗೆ ಇಷ್ಟವಾಗಿದ್ರೆ, ಅವರ ಹಠಮಾರಿತನ ಮತ್ತು ಅಲ್ಪಸಂಖ್ಯಾತರನ್ನ ದೂರವಿಡುವ ಸಾಮಾಜಿಕ ಎಂಜಿನಿಯರಿಂಗ್ ತಂತ್ರಗಳು ಮತಗಳನ್ನು ಧ್ರುವೀಕರಣಗೊಳಿಸುವ ಭೀತಿಯನ್ನು ಹುಟ್ಟಿಸಿವೆ. ಮತ್ತೊಂದು ಕಡೆ ಯುಡಿಎಫ್ ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯುವ ನಾಯಕತ್ವದ ಮೂಲಕ ಜನರನ್ನ ತಲುಪೋಕೆ ಯಶಸ್ವಿಯಾಗಿದೆ. ವಿ.ಡಿ. ಸತೀಶನ್ ಮತ್ತು ಶಾಫಿ ಪರಂಬಿಲ್ ಅವರಂತಹ ಪ್ರಭಾವಿ ನಾಯಕರು ರಾಜ್ಯಾದ್ಯಂತ ಸಂಚಲನ ಮೂಡಿಸ್ತಾ ಇದ್ದು ಮತದಾರರಲ್ಲಿ ಹೊಸ ಭರವಸೆಯನ್ನು ತುಂಬುತ್ತಿದ್ದಾರೆ. ವಿಶೇಷವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯುಡಿಎಫ್ ಸಾಧಿಸಿದ ಅನಿರೀಕ್ಷಿತ ಯಶಸ್ಸು ಈ ವಿಧಾನಸಭೆ ಚುನಾವಣೆ ಮೇಲೂ ಪರಿಣಾಮ ಬೀರುವ ಮುನ್ಸೂಚನೆ ನೀಡ್ತಾ ಇದೆ. ಅಂದು ಕೆಲಸ ಮಾಡಿದ ಶಬರಿಮಲೆ ವಿವಾದ ಮತ್ತು ಸಿಪಿಎಂ ಬಿಜೆಪಿ ನಡುವಿನ ಒಪ್ಪಂದದ ಆರೋಪಗಳು ಈ ಬಾರಿಯೂ ಸಜೀವವಾಗಿವೆ. ನರೇಂದ್ರ ಮೋದಿ ಅವರು ಶಬರಿಮಲೆ ಕುರಿತು ಮೌನ ವಹಿಸಿರೋದು ರಾಹುಲ್ ಗಾಂಧಿ ಅವರಿಗೆ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿದೆ. ಈ ಮೌನ ಸಿಪಿಎಂ ಮತ್ತು ಬಿಜೆಪಿ ನಡುವಿನ ಗುಪ್ತ ಮೈತ್ರಿಯನ್ನು ಪುಷ್ಟೀಕರಿಸುತ್ತಾ ಅನ್ನೋ ಪ್ರಶ್ನೆಯೂ ಮತದಾರರ ವಲಯದಲ್ಲಿ ವ್ಯಾಪಕವಾಗಿ ಚರ್ಚಿತವಾಗ್ತಿದೆ. ಸರ್ವೆಗಳ ವಿಚಾರಕ್ಕೆ ಬಂದರೆ ಮಾಧ್ಯಮಗಳು ಪ್ರಕಟ ಮಾಡ್ತಿರುವ ವಿವಿಧ ಸಮೀಕ್ಷೆಗಳು ಜನರ ದಾರಿ ತಪ್ಪಿಸ್ತಿವೆ ಅನ್ನೋ ವಾದನೂ ಇದೆ. ಯಾವುದೇ ಶಾಸ್ತ್ರೀಯ ವಿಧಾನಗಳನ್ನು ಅನುಸರಿಸದೆ ಕೇವಲ ಪ್ರಚೋದನೆಗಾಗಿ ನೀಡಲಾಗುವ ಅಂಕಿಅಂಶಗಳು ವಾಸ್ತವಕ್ಕೆ ದೂರವಾಗಿರುತ್ತೆ. 2021ರ ಫಲಿತಾಂಶಗಳನ್ನೇ ಹೊಸ ಟ್ರೆಂಡ್ ಅಂತ ಬಿಂಬಿಸುತ್ತಿರುವ ಕೆಲವು ಸಂಸ್ಥೆಗಳ ನಡೆ ಸಂಶಯಾಸ್ಪದವಾಗಿದೆ. ಕೇರಳದ ಮತದಾರರು ಯಾವಾಗಲೂ ಬುದ್ಧಿವಂತಿಕೆಯಿಂದ ಮತ ಚಲಾಯಿಸ್ತಾರೆ ಅನ್ನೋ ಪ್ರತೀತಿ ಇದ್ದು ಈ ಬಾರಿಯೂ ಅದು ಸುಳ್ಳಾಗೋದಿಲ್ಲ ಅನ್ನೋ ನಿರೀಕ್ಷೆ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಎಲ್ಡಿಎಫ್ ಮತ ಕೇಳ್ತಾ ಇದ್ರೆ ಅಧಿಕಾರದ ದರ್ಪ ಮತ್ತು ಭ್ರಷ್ಟಾಚಾರದ ವಿರುದ್ಧ ಯುಡಿಎಫ್ ಜನಜಾಗೃತಿ ಮೂಡಿಸುತ್ತಿದೆ. ಬಿಜೆಪಿ ಕೂಡ ಕೆಲವು ಕ್ಷೇತ್ರಗಳಲ್ಲಿ ತನ್ನ ಖಾತೆ ತೆರೆಯೋಕೆ ಹರಸಾಹಸ ಪಡ್ತಿದ್ದು ತ್ರಿಕೋನ ಸ್ಪರ್ಧೆಯ ಚಿತ್ರಣವನ್ನು ಸೃಷ್ಟಿ ಮಾಡಿದೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಿದ್ಧವಾಗಿರುವ ಕೇರಳದಲ್ಲಿ ಅಂತಿಮವಾಗಿ ಯಾರು ವಿಜಯಮಾಲೆ ಧರಿಸಲಿದ್ದಾರೆ ಅನ್ನೋದು ಪೋಲಿಂಗ್ ಬೂತ್ಗಳಲ್ಲಿ ನಿರ್ಧಾರವಾಗಲಿದೆ. ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತು ಇತಿಹಾಸ ಸೃಷ್ಟಿ ಮಾಡೋಕೆ ಹೊರಟಿರುವ ಎಡರಂಗಕ್ಕೆ ಕಷ್ಟದ ಹಾದಿ ಎದುರಾಗಿದ್ದು ಮತದಾರರ ಮೌನ ಯಾರ ಪರವಾಗಿ ಕೆಲಸ ಮಾಡಲಿದೆ ಅನ್ನೋದು ಸದ್ಯದ ಕುತೂಹಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.